ಮಾಡೋರಿಗೆ ಗೊತ್ತಿರಂಗಿಲ್ಲ, ಕೂತು ಕೇಳೋರಿಗೆ ಗೊತ್ತಿರಂಗಿಲ್ಲ. ಜರ ಬಾರ್ಸಾಡ್ ಅವ್ರ ಸಪ್ರ ಮಾಡಿ ಕೇಸಿಂದ ಮುಚ್ಚಿ ಹೋಗೋದು ಕೇಸಿಂದ ಡಬ್ಬ ಅನಿಸಿ ಮಣ್ಣ ಮುಚ್ಚಿ ಹೋಗ್ಬಿಡ್ತಾರೆ. ಇದು ಪೌರಾಣಿಕ ಆಗಂಗಿಲ್ಲ. ನೀವು ಮತ್ತೆ ಯಾರನ್ನ ನೋಡ್ಕೋರಿ. ಒಮ್ಮಿಂದ ಒಮ್ಮೆಗೆ ಸರ ಸೆಟ್ ಯಾರು ಹಾಕಾರ್ರಿ ಹಂಗ. ಹೌದು ಬೇಕಲ್ಲ ಪಾತ್ರ ಅಂತ ಒಪ್ಪುವಂತ ಬೇಕಲ್ಲ. ಸಾಮಾಜಿಕ ನಾಟಕ ಅಂದ್ರೆ ಒಂದ್ ರಾತ್ರಿ ಮಾಡಿ ಬಿಟ್ಟು ಹೋಗೋದಿರ್ತೈತಿ. ಅದು ಹೆಂಗ ಆತೈತಿ ಅನ್ನೋದು ಯಾರಿಗೆ ಅವ್ರು ನಮ್ಮ ಮನ್ಯಾಗ ಹಿಂಗ ಜಗಳ ತೆಗದಾರು ಅವ್ರಿಗೆ ಗೊತ್ತಿರಂಗಿಲ್ಲ, ಕೂತು ಕೇಳೋರಿಗೆ ಗೊತ್ತಿರಂಗಿಲ್ಲ. ಜರ ಬಾರ್ಸಾಡ್ ಅವ್ರ ಸಪ್ರ ಮಾಡಿ ಕೇಸಿಂದ ಮುಚ್ಚಿ ಹೋಗೋದು ಕೇಸಿಂದ ಡಬ್ಬ ಅನಿಸಿ ಮಣ್ಣ ಮುಚ್ಚಿ ಹೋಗ್ಬಿಡ್ತಾರೆ. ಇದು ಪೌರಾಣಿಕ ಆಧಾರ ಕಥೆ ಹೋಗ್ಬೇಕಾಗತ್ತೆ. ಅಂದ್ರೆ ಆಯಾ ಪಾತ್ರ ಟೈಮ್ ಮಾತಾಡ್ಬೇಕಾಗತ್ತಿ. ಅಷ್ಟಾದ್ರೂ ನಾವು ಒಟ್ಟು ಕಂಪ್ನಿ ಅವರು ಎಲ್ಲ ಹುಡುಗರು ಕೂಡಿ ಕೇಸಿಂದ ಏನ್ ಮಾಡ್ತೇವ್ರಿ, ಆ ಪಾತ್ರ ಯಾರು ತಗೊಂಡ್ರು ಯಾರೇ ಮುಂದೆ ಕೊಡ್ಲಿಲ್ಲ ಸರ್. ಅದು ಅವನಿಗೆ ಒತ್ತಾಯ ಮಾಡ್ಕೋತ ಮಾಡ್ಸೋತ್ ಕೆಲವೊಂದ್ ದಿನ ನಡೆಸಿದೇವ್ರಿ. ನಡೆಸಿದ ಕೂಡ್ಲೆ ಮುಂದೆ ಮತ್ತೆ ನಾಟಕ ಹಿಡಿದೇವ್ರಿ ನಾವು. ಇಲ್ಲ ನನಗೆ ಬರೋದು ಆಗಂಗಿಲ್ಲಪ್ಪ, ನಮ್ಮ ಮನ್ಯಾಗ ಹಿಂಗ್ ಜಗಳ ಹತ್ತದ, ನನಗೆ ಬರೋದು ಆಗಂಗಿಲ್ಲ ಅಂತೇಳಿ ಅವ ಎಲ್ಲರಿಗೆ ನಮಗೆ ಹೇಳಿದ್ರವ. ಇಲ್ಲ ಹಂಗೆ ಮಾಡಬೇಡಪ್ಪ, ನಾವೋಣ ಊರಾಗ ಕಂಪ್ನಿ ಚಂದ ನಡ್ದದ, ಹಂಗೆ ನಡೆಸ್ಕೊಂಡು ಹೋಗೋನು. ಈಗ ಒಬ್ಬರು ಬಿಟ್ರೆ ಮತ್ತೊಬ್ರು ಬೇಲೂರು ತಂದು ನಾವು ಮಾಡಿದ್ವಿ ಅಂದ್ರೆ ಅದು ಸೆಟ್ ಆಗಂಗಿಲ್ಲ. ಅದ್ರ ಸಂಬಂಧ ಹಿಂಗೆ ಮಾಡೋಣ ಅಂದ ಕೂಡಲೇ ಅವ ಒಲ್ಲೆ ಅಂತೇಳಿ ಕೇಸಿಂದ ಇಲ್ಲಿ ತಾಲೀಮ್ ಕೊಡೆ ಬಾ ಬಾ ಅಂತೇಳಿ ನಾವೆಲ್ಲರೂ ಫೋನ್ ಹಚ್ಚಿದ್ರು. ಒಟ್ಟು ಹುಡ್ರಿ ನಾವು 10-15 ಜನ ಮಂದಿದ್ರಿ. ಒಟ್ಟರು ಒಬ್ಬರಿಂದ ಒಬ್ಬರು ಮೊಬೈಲ್, ಒಬ್ಬರಿಂದ ಒಬ್ಬರು ಮೊಬೈಲ್, ಬೇರೆ 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 ಮೊಬೈಲ್ ರಿಕ್ರೂಟ್ ಮಾಡಿ ಹಚ್ಚಿ ನೋಡಿದೇವ್ರಿ ನಾವು. ಹಚ್ಚಿ ನೋಡಿದ್ರು ಅವ ಫೋನೇ ಎತ್ತಲಿಲ್ರ. ಫೋನ್ ಎತ್ತಲ್ಲ ಹಂಗನ ರೀ ಸರ್. ಅಷ್ಟು ಹುಡ್ರಿ ಆಮ್ಯಾಗ ಪೆಟ್ಟಿಗೆ ಮಾಸ್ತರ್ ರೀ, ತಬಲಾ ಮಾಸ್ತರ್ ರೀ, ಎಲ್ಲ ತಾಳ ಬರ್ಸಾವ್ರು ಒಟ್ಟಿಗೆ ಕೂಡಿ ಒಂದು 15-20 ಜನ ಅವ್ರ ಮನೆಗೆ ಹೋದಿವ್ರಿ ಸರ್. ಅವ್ರ ಮನೆಗೆ ಹೋದ ಕೂಡಲೇ ಅವ್ನ ಹೆಂಡತಿ ಮಕ್ಕಳು ಅವ ಎಲ್ಲರೂ ಇದ್ರು ಸರ್. ಎಲ್ಲರೂ ಇದ್ದ ಕೂಡಲೇ ಅವ್ರ ಮನ್ಯಾಗ ಅವ್ರ ಪತ್ನಿ ಏನಂದಳ್ರಿ, ಇಲ್ಲಪ್ಪ ನೀವು ನಾಟಕ ಕರ್ಕೊಂಡು ಹೋಗ್ತಾನಂದ್ರೆ ಮನ್ಯಾಗ ಇಲ್ಲಿ ಎತ್ತದಾವ್, ಇಲ್ಲಿ ಆಕಳದಾವ್, ಆಮ್ಯಾಗತ್ತ ಇಲ್ಲಿ ಆಡುಗಳದಾವ್, ಈಗ ಬಿಟ್ಟು ಇಲ್ಲ ರೀ ಹಂಗ ಅನ್ಲಿಲ್ರಿ ಅವ್ರು ಹೆಣ್ಮಕ್ಳು. ನೀ ನಾಟಕ ಹೋಗೋದ ಕರೆ ಆದ್ರ ಇವೆಲ್ಲ ಹಿಂದೆ ಜೀಪಿ ಕಟ್ಕೊಂಡು ಅಲ್ಲಿ ಹೋಗ್ರಿ, ಮತ್ತೆ ಹರಿಯಾಗಿ ಜೀಪಿ ಕಟ್ಕೊಂಡು ನಮ್ಮ ಮನೆಗೆ ತೊಗೊಂಬಂದ್ಬಿಡ್ರಿ ನಮ್ಮ ಮನ್ಯಾಗ ಅಂತೇಳಿ ಕೇಸಿಂದ ಅವ್ರ ಪತ್ನಿ ಮಾತಾಡಿದ್ರಿ. ಆಯ್ತ್ರಿ ಮತ್ತೆ ಅವು ದನಗಳು ಸರ ಜೀಪಿಗೆ ಹೆಂಗೆ ಕಟ್ಕೊಂಡು ಹೋಗಕ್ಕೆ ಆಗತ್ರಿ. ಅದು ನಮಗೂ ದಿಪ್ ಹಿಡಿದು ಬಿಡ್ತ್ರಿ. ದಿಪ್ ಹಿಡಿದು ಹಂಗೇಟ್ ಹಿಂಗೇಟ್ ಮಾಡ್ಕೊತ ಮುಂದೆ ಕೆಲವೊಂದು ದಿನ ಮಾಡಿದೇವ್ರಿ. ಮಾಡಿದ ಕೂಡಲೇ ಏನಾಯ್ತ್ರಿ, ಅದು ಮುಂದೆ ನಾಗಮ್ಮನ ಪಾತ್ರ ಮಾಡೋಸ್ತಾರ. ಈ ಸ್ಟೋರಿ ಕೇಳ್ರಿ, ಇದು ಭಾರಿ ಅದ್ರಿ. ಹೆಂಗಂದ್ರೆ ರೀ ಅವ ಹುಡುಗ ಸಣ್ಣಾಗಿರ್ತಾನೆ ನಮ್ಮಲ್ಲಿ ಪಾತ್ರ ಮಾಡಿದ್ರಿ. ಅವನ ಹೆಸರು ಜಯಪ್ಪ ಬೆಳ್ಳಕೇರಿ. ಅವ ಬೆಳ್ಳಕೇರಿ ಹುಡುಗ. ಅಲ್ಲ ಈಗ ನಾಗಪ್ಪ ಅರ್ಜುನ್ಗೆ ಅವ್ರು ಬಿಟ್ಟ ಮ್ಯಾಗ ಬಿಟ್ಟು ಬೆಳಕಿಲ್ರಿ ಅವನು ಇದ್ದಾರೆ. ಇದು ಇದ್ದು ಹಂಗ ನ್ಯಾಯ ನಡ್ಕೋತ ಹಂಗ ಮಾಡ್ಕೋತ ಹೊಂಟಿದ್ದೀವ್ರಿ. ಒಟ್ಟು ಅಲ್ಲೇ ಮತ್ತವ್ರು ನೋಡ್ಕೋತ ಅವ ಹೇಳ್ಕೋತ ಬಂದಿದ್ದ. ಮನ್ಯಾಗ ಬೇಡ ಮನ್ಯಾಗ ಬೇಡನ ಆಗತ್ಲೆ ಇವ ಸುಳ್ಳ ಹೇಳಕತ್ತಾನಪ್ಪ. ನಾವು ಮನೆಗೆ ಹೋದ ಕೂಡಲೇ ನಮ್ಮ ಸಮಯನ ಅವ್ರ ಹೆಂಡ್ರ ಮಕ್ಕಳೆಲ್ಲ ಮಾತಾಡಿದ್ರು ಸರ್. ಮಾತಾಡಿದ ಕೂಡಲೇ ಅಂತ ಇವೊಂದು ನಾಗಮ್ಮನ ಪಾತ್ರ ಮಾಡೋ ಹುಡುಗಂದು ಬಂತಾರೆ ಸರ್. ಅವ ಏನಂದ್ರಿ ಅವ್ರ ಸೋದರ ಮಾವನ ಮಗಳನ್ನ ಅವನಿಗೆ ನೋಡಿದ್ರಿ. ಯಾರು ಸೋದರ ಮಾವ? ಅವ ಜಯಪ್ಪ ಬೆಳ್ಳಕೇರಿ ನಾಗಮ್ಮನ ಪಾತ್ರ ಮಾಡೋ ಹುಡುಗನ ಅಂದ್ರೆ ಅವ್ರ ಅವ್ವ ಅಣ್ಣನ ಮಗಳನ್ನ ಅವಾಗ ತೊಗೊಂಡಾರ. ಸೋದರ ಮಾವನ ಮಗಳ ಆದ್ರಲ್ರಿ ಸರ್. ಆದ ಕಾರಣ ತೊಗೊಂಡ್ ಬಳಕ ಅವ್ನ ಹೆಂಡತಿ ಏನಂದಾಳ್ರಿ, ಇಲ್ಲ ಮತ್ತು ನೀ ಮಿಸಿ ಬೋಳಿ ಸೀರೆ ಉಟ್ಕೋತಿ ಅಂದ್ರೆ ನಿನ್ನ ನಾ ಆಗೋದಿಲ್ಲ. ಬೇರೆ ಆಕಿ ಅವಾಗ ಹೇಳೋಣ ಅವನಿಗೆ ಹೆಂಗ ಹುಡುಗ್ರಿ, ಮತ್ ಈಕಿ ಒಳಗಿನ ಆಕೆ ಹಿಂಗ ಅದಾಳ ಅಂದ್ರ ಮತ್ ಮುಂದೆ ನನಗತಿ ಹಂಗ. ಅವ 1 ವರ್ಷ ಹೇಳ್ಕೊತ ಬಂದ್ರಿ. ಅವನಿಗೆ 1 ವರ್ಷ ನಾವ್ ಏನ್ ಮಾಡಿದೇವ್ರಿ, ಇಲ್ಲಪ್ಪ ಇನ್ನೊಂದು ತೊಡಿದೆ ಮತ್ ಬೇರೆದವ್ರನ್ನ ಸೆಟ್ ಮಾಡ್ಕೊಂಡಿವಿ ಅಂದ್ರ ಆಮ್ಯಾಗತ್ತ ಏನೈತಿ ನಾವು ನೀ ಬಿಡಾಕತಿ ಅಂತರ ಮುಂದೆ ಏನೈತಿ ನಾವು ಮತ್ತವ್ರನ್ನ ತೊಗೊಂಡು ಸಾಗ ಮಾಡಿ ನಡ್ಸೋತ್ ಹೋಗ್ತೀವಿ ಕಂಪ್ನಿ ಅಂದ ಕೂಡಲೇ ಅವನಿಗೆ ಹೇಳಿದಿವ್ರಿ ಎಲ್ಲ ಆಯಿತು. ಮತ್ತೊಬ್ರು ಯಾರು ಅದಕ್ಕೆ ಸೆಟ್ ಆಗಲಿಲ್ಲ. ಆಗಲ್ದಂಗೆ ಆದ ಕೂಡಲೇ ರೀ ಅವ ಹುಡುಗ ಮಿಕ್ಕಿ ಬತ್ರಿ ನಾಟಕ ಹಿಡ್ದೇವ್ರಿ. ನಾವು ನಾಟಕಕ್ಕೆ ಬರಲ್ಲ ಕೂತ್ರಿ. ಅವ ಜರ ನನ್ನ ಜೋಡಿ ಕ್ಲೋಸ್ ಇದ್ರಮ್ಮ, ನಾ ಜರ ರಂಬಿಸಿ ಹೇಳ್ಬೇಕಂತೇಳಿ ಕೇಸಿಂದ ಆ ಹುಡುಗ ಹೇಳಕತ್ತಾರೆ. ಇಲ್ಲ ಮುದಕ ಹಂಗೆ ಮಾಡಕ್ಕೆ ಹೋಗ್ಬೇಡಪ್ಪ, ಊರಾಗ ಕಂಪ್ನಿ ಚಂದ ನಡದದ, ಎಲ್ಲರೂ ಕೂಡಿ ನಡ್ಸೋದು ಹೋಗೋನು ಅದನ್ನ ಅಂತೇಳಿ ಹುಡುಗ ಹೇಳೋಣ. ನನಗೆ ಸಿಟ್ಟಿಗೆ ಬಂದು ಹೇಳಿದ್ರಿ ಸರ್. ಅವ ಏನು ಹೇಳಿದ್ರಿ, ಏನೋ ಮಮ್ಮದ ಅಂದ. ಅಲ್ಲ ನನಗೇನು ಲಗ್ನ ಆಗಂದ್ವಿ, ನೀನು ನಾಟಕ ಮಾಡ್ಕೊತ ಹೋಗಂದ್ವಿ ಅಂತೇಳಿ ಆ ಪ್ರಶ್ನೆ ನನಗೆ ಕೊಟ್ರೆ ಅವ. ಅದಕ್ಕೆ ನಾ ಏನು ಉತ್ತರ ಕೊಡ್ಬೇಕ್ರಿ ಸರ, ಅಲ್ಲಪ್ಪ ನಾಟಕ ಮಾಡ್ಕೋತ ಹೋಗೋದೇನು ಬ್ಯಾಡ್ನಿ, ಕಾಮಗ ಹೆಂಡತಿ ಆಗಿರೂಪ, ಮತ್ತು ನಿನಗೆ ಅದೇ ಹೆಂಡತಿನ ಹೆಚ್ಚಿಂದ ಅಂದ್ರೆ ನೀ ಹೆಂಡತಿನ ಆಗು. ಇದು ನಿನಗೆ ಬೇಡಾಗಿತ್ತಂದ್ರೆ ಬಿಟ್ಟು ಬಿಡಪ್ಪ. ಹೆಂಡತಿ ಮತ್ತು ನಿನಗೆ ಹೆಂಡತಿ ಆಗಂಗಿಲ್ಲ ತಾಳಂದ್ರೆ ನಾ ಮತ್ತು ಆಕಿ ಸ್ವಚ್ಛ ಹೇಳ್ಬಿಟ್ಟಾಡ್ರಿ ಹೆಂಡತಿ. ಇಲ್ಲ ನೀ ಸೀರೆ ಉಟ್ಕೊಳ್ದು, ಮೀಸಿ ಬೋಳ್ಸೋಳ್ದು ಇದನ್ನು ನೀ ಮಾಡಿದ್ರೆ
ನಾನು ಇನ್ನು ಆಗೋದಿಲ್ಲ ಆಕಿ ಕರಾರ್ ಕಂಡೀಷನ್ಲೇ ಅಗದಿ ಕಂಡೀಷನ್ ಹಚ್ಚ ಕನ್ನಡದಾಗ ಬಿಚ್ಚ ಹೇಳಿ ಸರ ನಿಮಗೆ ಹೇಳೋದಂದ್ರೆ ಬಿಚ್ಚ ಹೇಳಿದಾಗ ಈ ಹುಡುಗ ಏನು ಮಾಡಿದ್ರಿ ಇದು ಮಳ್ಳ ಹುಡುಗ್ರಿ ಹಿಂಗೆ ಆಯ್ಕೆ ಮಳ್ಳ ಹುಡುಗ ಅಂದ್ರು ಈಗ ಜಾಬಾದಿದಾನ್ರಿ ಅವ ಅಂತರ ಅವ ದೇವಿನ ಕುಂಡಿಗೆ ದೀಪ ಹಚ್ಚು ಮಗ ಅದಾನ್ರಿ ನಿಮಗೆ ಹೇಳೋದಂದ್ರೆ ಹಂಗದಾನ್ರಿ ಹುಡುಗ ಆದ ಕೂಡಲೇ ಏನಾಗೈತ್ರಿ ಅದು ಹಂಗಾಗಿ ಅವನು ಒಬ್ಬ ಸರ್ಕೊಂಡ್ರಿ ಸರ. ಆ ಪಾತ್ರ ಯಾರಿಗೆ ಗೊತ್ತು ಮತ್ತೆ ಆ ಪಾತ್ರ ಬೇಲೂರು ಅವ್ರ ತಂದು ನಾವು ಹಾಕಿ ಮಾಡಿದಿವ್ರಿ ಸರ. ಬೇಲೂರು ಅವ್ರ ತಂದು ಮಾಡಿದ್ರೆ ನಮಗೆ ಅವರಿಗೆ ಏನಾದ್ರಿ ಸೆಟ್ ಆಗಲಿಲ್ಲ ರೀ. ಅಂತರ ಅದು ಆದ ಬಳಿಕ ಇನ್ನೊಂದು ಬತ್ರಿ ಮತ್ತೆ ಸನ್ನಿವೇಶ ರೀ. ಮಲ್ಲಿಕಾರ್ಜುನ ಪಾತ್ರ ಒಬ್ರಿ ನಮ್ಮಲ್ಲೇ ರೀ ಸರ. ಹಾರ್ಮೋನಿಯಂ ಮಾಸ್ತರ್ ನಮ್ಮಲ್ಲೇ ಅವ್ರಿ, ಅಶೋಕ್ ಬೆಳಕಿ ಎತ್ತೇಡ್ಕೇಶನ್ ರೀ. ಆಮ್ಯಾಗ ಟಬಲಾಜಿ ಮಾಸ್ತರು ನಮ್ಮಲ್ಲೇ ಅವ್ರಿ. ಸಿದ್ದು ಕಲಬಳಗಿ ಅಂತ ಹೇಳ್ರಿ, ಅವ ಟಬಲಾಜಿ ರೀ. ಆಮ್ಯಾಗ ತಾಳಿಗೆ ಏನೈತ್ರಿ ನಮ್ಮಲ್ಲೇ ಕುಂಬಾರ, ಈ ಮಲ್ಲಮ್ಮನ ಪಾತ್ರ ಮಾಡ್ತಾರಲ್ರಿ ಅವನು ಕುಂಬಾರ ಹುಡುಗ್ರಿ, ಮಲ್ಲಪ್ಪ ಹೆಸರಪ್ಪ ಕುಂಬಾರ ರೀ. ಅವ ತಾಳಿಗೆ ಬರ್ತಿದ್ರಿ. ಮತ್ತು ಅಲ್ಲೇ ಇನ್ನೊಬ್ಬ ತಾಳ ಬಾರಿಸ್ತಿದ್ರಿ ನಿಂಗಪ್ಪ ರೀ. ನಿಂಗಪ್ಪ ಬರ್ಮಾನ್ಗೌಡ್ರಿ, ಅವ ಒಬ್ಬ ತಾಳ ಬಾರಿಸ್ತಿದ್ರಿ. ಅಂತರ ಬೆಳಿಗ್ಗೆ ಹಾರ್ಮೋನಿ ಮಾಸ್ತರ ಡಬಲ ಮಾಸ್ತರ ಆದ್ರಿ. ಇವರೆಲ್ಲ ಊರನ್ ಸಂಘ ರೀ. ಆಮ್ಯಾಗ ಮಾಡೋ ಹುಡುಗರು ಎಲ್ಲ ಹುಡುಗರು ಒಟ್ಟು ನಮ್ಮಲ್ಲಿ ಇವ ರೀ. ಇಲ್ಲೇ ನಮ್ಮೂರು ಅಂದ್ರ ಆದ ಸನ್ನಿವೇಶ ಅಂದ್ರೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ, ಮಲ್ಲಿಕಾರ್ಜುನ ಪಾತ್ರ ಮಾಡೋ ಹುಡುಗ ನಮ್ಮಲ್ಲಿ ಬರ್ಮಾನುಗಳು ಅವ್ರೊಳಗೆ ಹುಡುಗ ಸಿರ್ಸು ಬರ್ಮಾನುಗಳು ಅಂತೇಳಿ ಇದ್ದಾರೆ ಸರ. ಅವನಿಗೆ ಏನಾಯ್ತು ರೀ, ಶಾಲೆ ಕಲಿತಿದ್ದೆ ಅವ. ಯಾವ 7ನೇ ಕ್ಲಾಸ್ ಇದ್ದಾಗ ಮಲ್ಲಿಕಾರ್ಜುನ ಪಾತ್ರ ಮಾಡ್ಯಾನ್ರಿ ಹುಡುಗ. 7ನೇದೇ ಹೋಗೋ ಟೈಮಿಂಗ್ದಾಗ ರೀ ಅವ ಮಲ್ಲಿಕಾರ್ಜುನ ಪಾತ್ರ ಮಾಡಿದ್ರಿ. ಅವನಿಗೆ ಆಯ್ತು ರೀ 7ನೇತೆ 8ನೇತೆ 9ನೇತೆ ರೀ 10ನೇತೆಗೆ ಹೋದ್ರಿ ಅವ. 10ನೇತೆಗೆ ಹೋದ ಕೂಡಲೇ ರೀ ಇಲ್ಲೇ ನಮ್ಮಲ್ಲಿ ಸ್ಕೂಲ್ ಹೋಗಿದ್ರಿ ಅವ. ಏನ್ರಿ ಮ್ಯಾಟ್ರಿಕ್ ರೀ. ಮ್ಯಾಟ್ರಿಕ್ ಹೋದ ಕೂಡಲೇ ರೀ ಅಲ್ಲಿ ಏನಾಯ್ತು ರೀ, ಇಡೀ ಸಾಲಿಗೆ ಎಕ್ಸಾಮ್ದಾಗ ಫಸ್ಟ್ ಬಂದುಬಿಟ್ರಿ ಅವ. ಫಸ್ಟ್ ಬಂದ ಕೂಡಲೇ ಅವ್ರ ಮನ್ಯಾಗ ಬಂದು ಕೇಸಿಂದ ಕಂಪ್ನಿಗೆ ಹೇಳಿಬಿಟ್ರಿ, ನಮ್ಮ ಹುಡುಗನ ದೊಡ್ಡ ಸಾಲಿಗೆ ಹೋಗಿ ಕರೆದೇವಿ. ಮತ್ತೆ ನಮ್ಮ ಹುಡುಗನ ಬಿಟ್ಟು ನೀವು ಮತ್ತೊಬ್ರು ತಗೋರಿಯಪ್ಪ, ನಮ್ಮ ಹುಡುಗನೇನು ನಾವು ನಾಟಕ ಕಳ್ಸಂಗಿಲ್ಲ. ಆಯ್ತು ರೀ ಅಂತಂದೇವ್ರಿ. ಆಯ್ತು ರೀ ಅಂದ ಇಲ್ಲೇ ಕುರುಗೋಡ ಅಂತದ್ ನೋಡ್ರಿ ಸರ್. ಕುರುಗೋಡದವನ ಅವನ ಹೆಸರು ಇರುವನ ಅನ್ಕೋತ ಬಂದೀವ್ರಿ. ಅಡ್ರೆಸ್ ರೀ ಏನದು ಗೊತ್ತಿಲ್ಲ ರೀ. ಈರಣ್ಣ ಮರ್ನೂರು ಹತ್ರ ಸರ. ಅವರು ನಮ್ಮಲ್ಲಿಗೆ ಒಂದು 7-8 ವರ್ಷ ಅವರು ನಡೆಸಿಕೊಟ್ರಿ. ಅವರು ಒಬ್ಬಟ್ಟಿಗೆ ರೀ ಇಬ್ರ ಅಂತಂಬ್ರಿ. ಅವರು ಏನೈತ್ರಿ ಅವ್ರ ಅಣ್ಣ ಅವ್ರ ತಮ್ಮ ರೀ. ಅವು ನೌಕರಿ ಬರೋಣ, ಪೊಲೀಸ್ ನೌಕರಿ ಮಿಲಿಟ್ರಿ ನೌಕರಿ ಬರ್ತಾರೆ ಅವನಿಗೆ. ಅವ ನೌಕರಿಗೆ ಹೋದ್ರಿ. ಹೊಲದಲ್ಲಿ ಏನೈತ್ರಿ ರೈತರು ಅವರು. ಹೊಲದಲ್ಲಿ 4 ಎಕರೆ 5 ಎಕರೆ ದ್ರಾಕ್ಷಿ ಮಾಡಿದ್ರಿ. ಅದು ಕೆಲಸ ಈ ಕಡೆ ಬಿಟ್ಬಿಟ್ಟು ನಮ್ಮದು ನಡೆದು ಅಂದ್ರೆ 8 ದಿವಸ ಗಟ್ಲೆ ಏಕೆ ಹೋಗಿದ್ದೀವಿ ನಾವು. ಹೌದೌದು, ಹಂಗೈತ್ರಿ ಸನ್ನಿವೇಶ ಇರೋದು. ಅವನು ಅಲ್ಲಿದ್ದು ಬಿಟ್ಟು ಬಂದು ಕೂಡಲೇ ರೀ ಮುಂದೆ ಬಂದ ಕೇಸಿಂದ ಅವನು ನನಗೆ ತೊಂದರೆ ಆದರೆ ನನಗೇನು ಬರೋದಾಗಂಗಿಲ್ಲ, ನೀವು ಮತ್ತೊಬ್ರು ನೋಡ್ಕೋರಿ. ಅವ ಬಿಟ್ಟು ಕೂಡಲೇ ಮತ್ತೊಬ್ಬನ ಕರ್ಕೊಂಬಂದು ಕೇಸಿಂದ ಮತ್ತೆ ನಾವು ಸೆಟ್ ಮಾಡಿದೇವೆ ರೀ ಬೇಲೂರು ಅವ್ರನ್ನ. ಹಾಂ, ಲೆಚ್ಚಂದವ್ರು. ಈಗ ರೀ ಒಬ್ಬ ಆದ್ರೆ ಏನಾರೇ ನಾವು ಮಾಡ್ಬೋದಾಗಿತ್ತು ರೀ. ಒಮ್ಮೆಂದೊಮ್ಮೆಗೆ 3-4 ಜನ ಸರ್ಕೊಂಡ್ಬಿಟ್ರಿ. ಏಕ ಸೆಟ್ ಇದ್ದ ಮನುಷ್ಯ ರೀ. ಸರ್ಕೊಂಡು ಕೂಡಲೇ ರೀ ಅದು ಪಾತ್ರ ನಮ್ಗೆ ಇದು ಆಗಲ್ನಾಗಣ. ಅದು ಕೆಲವೊಂದು ತೆವದಲ್ಲಿ ನಮಗೆ ಮೊದಲು ಮಾಡಿದ್ದು ಎಲ್ಲಿ ಬೇಕಾದಲ್ಲಿ ಹೆಸರು ತೊಗೊಂಡ್ಬಂದಿವ್ರಿ ನಾವು. ಹೌದು, ಯಾಕಂದ್ರೆ ನಿಡೋನಿದ ಮಲ್ಲಮ್ಮನ ಆಟ ಅಂದ್ರೆ ಭಾಳ ಭಾರಿ ಅದಪ್ಪ ಅಂತ ಹೇಳಿ ಕೇಸಿಂದ ಎಲ್ಲರೂ ಮಾತಾಡುವಂಗೆ ಪ್ರಸಿದ್ಧ ಪಡೆದ ಆಟ ರೀ. ಅಂಥದ್ರೊಳಗೆ ನಮಗೊಂದು 4-5-6-8 ಪಾತ್ರಗಳು ನಾವು ನಾಟಕ ಬಯಲ ಆಡಿದೇವ್ರಿ. ಆಡಿದ್ರು ಅದು ನಮ್ಗೆ ಸರಿ ಅನ್ಸೋದಾತ್ರಿ. ಮತ್ತು ಅಲ್ಲಿ ನೋಡಿದ ಜನ ರೀ ಅದು ಚಲೋ ಅದಪ್ಪ ಅಂದ್ರೆ ಮೊದ್ಲೇದಾಗೈತೆ ಚಲೋ ರೀ ಮಾಡ್ಲಾಕ. ಹಂಗಾರೆ ಮತ್ತೆ ಮುಂದೆ ನೋಡೋಮು ಮಾಡೋಮು ಯಾರನ್ನಾರು ಸೇರ್ಸೋಮು ಅಂತಂದ್ರೆ ನಮಗೆ ಯಾರೂ ಸೆಟ್ ಆಗಲಿಲ್ಲ ಸರ. ಈಗ ನಾವು 7-8 ವರ್ಷ ಆತದನ್ನ ಬಿಟ್ಟಿವ್ರಿ. ಈಗ ನಾವು ಇನ್ನು ಮ್ಯಾಗ ಏನಾದ್ರಿ ಆ ಕಂಪ್ನಿ ಚಾಲೂ ಮಾಡ್ಬೇಕಂತ ಮಾಡೀವ್ರಿ ಸರ. ಮತ್ತೆ ಏನಾರ ಮಾಡಿ ಮತ್ತೆ ಹಂಗಾರೆ ಮಾಡಿ ಆ ಚಲೋ ಇದ್ದ ಮಂದಿನ ತೊಗೊಂಡ ಕಂಪ್ನಿ ಚಾಲೂ ಮಾಡ್ಬೇಕಂತ ಮಾಡೀವ್ರಿ ಸರ. ಅದಕ್ಕಾಗಿ ರೀ ಈಗ ಏನೈತ್ರಿ, ಈಗ 7-8 ವರ್ಷ ಆಯ್ತು ನಮ್ದು ಬಂದೈತ್ರಿ. ಇನ್ನು ಮ್ಯಾಗ ಈ ವರ್ಷನ್ಯಾಗ ಆಗಲ್ರಿ, 6 ತಿಂಗಳನ್ಯಾಗ ಆಗಲಿ ಎಲ್ಲ ಹೇಳಿ ಇಟ್ಟಿವ್ರಿ. ಈಗ ಇನ್ನು ಮ್ಯಾಗ ಚಾಲ್ತಿ ಮಾಡ್ಕೊತ ಹೋಗ್ಬೇಕಂತ ಮಾಡೀವ್ರಿ ಸರ್. ಒಳ್ಳೇದಾಗಲ್ರಿ.